ದೇವಪುರ ಅನ್ನೋ ಒಂದು ರಾಜ್ಯ ಇತ್ತು. ಆ ರಾಜ್ಯದಲ್ಲಿ ಮಹಾರಾಜ ವೀರೇಂದ್ರ ಸಿಂಹ ಒಬ್ಬ ಒಳ್ಳೆಯ ರಾಜನಾಗಿ ರಾಜ್ಯಭಾರ ಮಾಡುತ್ತಿದ್ದ. ಅವನ ಪತ್ನಿ ರಾಣಿ ಲಲಿತಾದೇವಿ ತುಂಬಾ ಬುದ್ಧಿವಂತಳು ಮತ್ತು ಸುಂದರವಾಗಿದ್ದಳು. ಅವನ ಮಗನೇ ಸಿದ್ಧಾರ್ಥ್. ಸಿದ್ಧಾರ್ಥ್ ಹುಟ್ಟಿನಿಂದಲೇ ಅಪರೂಪದ ಸೌಂದರ್ಯವನ್ನು ಹೊಂದಿದ್ದ. ಅವನ ಮೈ ಬಣ್ಣವು ಅವಳದಂತೆ ಪ್ರಕಾಶಿಸುತ್ತಿತ್ತು. ಕಣ್ಣುಗಳು ತೀಕ್ಷ್ಣವಾಗಿದ್ದವು ಮತ್ತು ಆಕರ್ಷಕವಾಗಿದ್ದವು ಮತ್ತು ಮೈಕಟ್ಟು ಗಟ್ಟಿಮುಟ್ಟಾಗಿತ್ತು. ಅವನ ಈ ರೂಪವು ರಾಜ್ಯದ ಎಲ್ಲ ಜನರ ಕಣ್ಣು ಕುಕ್ಕುವಂತಿತ್ತು. ಆದರೆ ವಿಧಿಯಾಟವೆಂಬಂತೆ ಈ ಅಪರೂಪದ ಸೌಂದರ್ಯವು ಅವನ ಮನಸ್ಸಿನಲ್ಲಿ ಅಹಂಕಾರದ ಬೀಜವನ್ನು ಬಿತ್ತಿತ್ತು. ರಾಜಕುಮಾರ ಬೆಳೆಯುತ್ತಿದ್ದಂತೆ ಅವನ ಅಹಂಕಾರವು ಬೆಳೆಯಿತು. ಅವನು ತನ್ನ ಸೌಂದರ್ಯದ ಬಗ್ಗೆ ಅತಿಯಾದ ಹೆಮ್ಮೆ ಪಡುತ್ತಿದ್ದನು ಮತ್ತು ತನ್ನನ್ನು ಹೊರತುಪಡಿಸಿ ಬೇರಾರೂ ಸುಂದರವಾಗಿಲ್ಲವೆಂದು ಭಾವಿಸುತ್ತಿದ್ದನು. ಆಸ್ಥಾನದ ವಿದ್ವಾಂಸರು ಗುರುಗಳು ನೀಡುವ ಸಲಹೆಗಳನ್ನು ಅವನು ಕಿವಿಗೂ ಹಾಕಿಕೊಳ್ಳುತ್ತಿರಲಿಲ್ಲ. ಅವನ ದಿನಚರಿಯು ಬಹುತೇಕ ಸಮಯ ಕನ್ನಡಿಯ ಮುಂದೆಯೇ ಕಳೆಯುತ್ತಿತ್ತು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಅವನು ದೊಡ್ಡ ಹೊಳೆಯುವ ಕಂಚಿನ ಕನ್ನಡಿಯ ಮುಂದೆ ನಿಂತು ತನ್ನ ಪ್ರತಿಬಿಂಬವನ್ನು ನೋಡಿ ತಾನೇ ಮೆಚ್ಚಿಕೊಳ್ಳುತ್ತಿದ್ದನು. ನನ್ನಷ್ಟು ಸುಂದರರು ಈ ಮೂರು ಲೋಕದಲ್ಲಿ ಯಾರಿದ್ದಾರೆ? ಈ ಬ್ರಹ್ಮಾಂಡದ ಸೌಂದರ್ಯವೆಲ್ಲ ನನ್ನಲ್ಲೇ ಅಡಗಿದೆ ಎಂದು ಅವನು ತನ್ನನ್ನೇ ಹೊಗಳಿಸಿಕೊಳ್ಳುತ್ತಿದ್ದನು. ರಾಜ ವೀರೇಂದ್ರ ಸಿಂಹನು ಮಗನಿಗೆ ಹಲವಾರು ಬಾರಿ ಬುದ್ಧಿ ಹೇಳಿದನು. ಮಗನೇ, ರೂಪ ಎಂಬುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದು ಶಾಶ್ವತವಲ್ಲ. ಗುಣವೇ ಮನುಷ್ಯನ ನಿಜವಾದ ಆಭರಣ. ನಿನ್ನ ಜ್ಞಾನ ಮತ್ತು ವಿನಮ್ರತೆಯಿಂದ ಜನರನ್ನು ಗೆಲ್ಲು, ರೂಪದಿಂದ ಅಲ್ಲ. ಆದರೆ ಅಹಂಕಾರದಿಂದ ಕಣ್ಣು ಮುಚ್ಚಿ ಹೋಗಿದ್ದ ರಾಜಕುಮಾರನಿಗೆ ತಂದೆಯ ಮಾತುಗಳು ಕೇವಲ ಹಿರಿಯರ ಹಳೆಯ ಉಪದೇಶಗಳಾಗಿ ಕೇಳಿಸುತ್ತಿದ್ದವು. ಹೀಗೆ ಸಿದ್ಧಾರ್ಥನು ದಿನದಿಂದ ದಿನಕ್ಕೆ ರಾಜ್ಯದ ಜನರನ್ನು ಕೀಳಾಗಿ ಕಾಣಲು ಪ್ರಾರಂಭಿಸಿದನು. ಅವನು ಅರಮನೆಯ ಉದ್ಯಾನದಲ್ಲಿ ವಿಹರಿಸುವಾಗ ಅಥವಾ ನಗರ ಪ್ರದಕ್ಷಿಣೆ ಮಾಡುವಾಗ ಸಾಮಾನ್ಯ ಜನರು ಅವನ ಹಾದಿಗೆ ಅಡ್ಡ ಬಂದರೆ ಅಥವಾ ಸರಿಯಾಗಿ ನಮಸ್ಕರಿಸದಿದ್ದರೆ ಅವರನ್ನು ನಿಂದಿಸುತ್ತಿದ್ದನು. ಈ ಕುರೂಪಿ ಜನರೆಲ್ಲ ನನ್ನ ದಿವ್ಯ ಸೌಂದರ್ಯವನ್ನು ಮಲಿನಗೊಳಿಸುತ್ತಿದ್ದಾರೆ ಎಂದು ಆಸ್ಥಾನದ ಸೇವಕರ ಬಳಿ ಹೀಯಾಳಿಸುತ್ತಿದ್ದನು. ಅವನ ಈ ನಡವಳಿಕೆ ದಿನೇ ದಿನೇ ಕಠೋರವಾಗಿ ಬೆಳೆಯುತ್ತಾ ಹೋಯಿತು. ಒಂದು ದಿನ ರಾಜ್ಯಕ್ಕೆ ಒಬ್ಬ ವೃದ್ಧ ಮತ್ತು ಜ್ಞಾನಿ ಸಾಧು ಆಗಮಿಸಿದರು. ಅವರು ತಮ್ಮ ತಪಸ್ಸಿನ ಶಕ್ತಿಯಿಂದ 3 ಕಾಲದ ಜ್ಞಾನ ಹೊಂದಿದ್ದರು. ರಾಜನು ಸಾಧುವನ್ನು ಗೌರವದಿಂದ ಬರಮಾಡಿಕೊಂಡು ಆಶೀರ್ವಾದ ಪಡೆದನು. ಯುವರಾಜನ ಸಮಸ್ಯೆಯನ್ನು ರಾಜನು ಸಾಧುವಿನ ಬಳಿ ಹೇಳಿಕೊಂಡನು. ಎಲ್ಲವನ್ನು ಕೇಳಿದ ಸಾಧು ಮೌನವಾಗಿ ಯೋಚಿಸಿ, ರಾಜ, ಯುವರಾಜನ ಅಹಂಕಾರವನ್ನು ಮುರಿಯುವ ಸಮಯ ಬಂದಿದೆ. ಪ್ರಕೃತಿಯೇ ಅವನಿಗೆ ಪಾಠ ಕಲಿಸಲಿದೆ ಎಂದರು. ರಾಜಕುಮಾರ ಸಿದ್ಧಾರ್ಥನು ಎಂದಿನಂತೆ ತನ್ನ ಕನ್ನಡಿಯ ಮುಂದೆ ನಿಂತು ತನ್ನ ಸೌಂದರ್ಯವನ್ನು ಆರಾಧಿಸುತ್ತಿದ್ದನು. ಆ ಸಾಧು ರಾಜಕುಮಾರನ ಕೋಣೆಯ ಬಳಿ ಬಂದು ನಿಂತರು. ಸಾಧುವನ್ನು ಕಂಡ ರಾಜಕುಮಾರನು ಸಿಟ್ಟಿನಿಂದ, ಹೇ ವೃದ್ಧನೇ, ನನ್ನ ಖಾಸಗಿ ಕೋಣೆಗೆ ಬರಲು ನಿನಗೆ ಯಾರು ಅನುಮತಿ ನೀಡಿದರು? ನನ್ನ ಸೌಂದರ್ಯದ ಮುಂದೆ ನಿನ್ನ ಈ ಮುಖವನ್ನು ತೋರಿಸಲು ನಾಚಿಕೆಯಾಗುವುದಿಲ್ಲವೇ ಎಂದು ಗದರಿಸಿದನು. ಸಾಧು ನಗುತ್ತಾ, ರಾಜಕುಮಾರ, ನಿಮ್ಮ ಸೌಂದರ್ಯ ನಿಜಕ್ಕೂ ಅದ್ಭುತವಾಗಿದೆ. ಆದರೆ ನಿಮ್ಮ ಅಹಂಕಾರವು ನಿಮ್ಮ ಸೌಂದರ್ಯಕ್ಕಿಂತಲೂ ದೊಡ್ಡದಾಗಿದೆ. ನಿಮ್ಮ ನಿಜವಾದ ರೂಪವನ್ನು ನೋಡಲು ಬಯಸುವಿರಾ ಎಂದು ಕೇಳಿದನು. ಆಗ ರಾಜಕುಮಾರನು ಮತ್ತಷ್ಟು ಸಿಟ್ಟಿಗೆದ್ದನು. ನಾನು ಪ್ರತಿದಿನ ಕನ್ನಡಿ ನೋಡುತ್ತಿದ್ದೇನೆ. ನನ್ನ ರೂಪ ನನಗೆ ತಿಳಿದಿದೆ. ನೀನು ನನ್ನನ್ನು ಪರೀಕ್ಷಿಸುವ ಅಗತ್ಯವಿಲ್ಲ. ಸಾಧು ತಮ್ಮ ಜೋಳಿಗೆಯಿಂದ ಒಂದು ವಿಚಿತ್ರವಾದ ಪುರಾತನ ಕನ್ನಡಿಯೊಂದನ್ನು ಹೊರತೆಗೆದರು. ಅದು ಸಾಮಾನ್ಯ ಕನ್ನಡಿಯಂತೆ ಇರಲಿಲ್ಲ. ಅದರ ಅಂಚುಗಳಲ್ಲಿ ವಿಚಿತ್ರವಾದ ಕೆತ್ತನೆಗಳಿದ್ದವು ಮತ್ತು ಮಧ್ಯದಲ್ಲಿ ಕಪ್ಪಾದ ಗಾಜಿನಂತಹ ವಸ್ತುವಿತ್ತು. ಈ ಕನ್ನಡಿ ನಿಮ್ಮ ಮನಸ್ಸಿನ ಪ್ರತಿಬಿಂಬವನ್ನು ತೋರಿಸುತ್ತದೆ. ಇದರಲ್ಲಿ ನಿಮ್ಮ ನಿಜವಾದ ರೂಪವನ್ನು ನೋಡಿ ಎಂದರು. ಆಗ ಅಹಂಕಾರಿ ರಾಜಕುಮಾರನಿಗೆ ಸಾಧುವಿನ ಮಾತುಗಳು ಹಾಸ್ಯವೆನಿಸಿದವು. ಅವನು ಸಾಧುವಿನ ಕೈಯಿಂದ ಕನ್ನಡಿ ಕಿತ್ತುಕೊಂಡು ಅದರಲ್ಲಿ ತನ್ನ ಮುಖ ನೋಡಿದನು. ಆ ಕ್ಷಣವೇ ಒಂದು ಅದ್ಭುತ ನಡೆಯಿತು.
ಕನ್ನಡಿಯೊಳಗೆ ಅವನ ಸುಂದರ ಮುಖ ಕಾಣಿಸಲಿಲ್ಲ. ಬದಲಿಗೆ ಒಂದು ಭಯಾನಕ ವಿಕಾರ ರೂಪದ ದೈತ್ಯನ ಮುಖ ಕಾಣಿಸಿತು. ಆ ದೈತ್ಯನಿಗೆ ಕೋರೆ ಹಲ್ಲುಗಳಿದ್ದವು, ಮುಖದ ಮೇಲೆ ದೊಡ್ಡ ಬಾಯಿ ಇತ್ತು ಮತ್ತು ಕಣ್ಣುಗಳು ಕೆಂಪಾಗಿದ್ದವು. ಆ ಪ್ರತಿಬಿಂಬವು ಕ್ರೂರವಾಗಿ ನಗುತ್ತಿತ್ತು. ರಾಜಕುಮಾರ ಬೆಚ್ಚಿಬಿದ್ದನು. ಭಯದಿಂದ ನಡುಗುತ್ತಾ ಕನ್ನಡಿಯಿಂದ ದೂರ ಸರಿದನು. ಇದು ಸುಳ್ಳು, ಇದು ಯಾವುದೋ ಮಾಯಾಜಾಲ, ನನ್ನ ಮುಖ ಈಗಿಲ್ಲ ಎಂದು ಕೂಗಾಡಿದನು. ಅವನು ತನ್ನ ಎಂದಿನ ಕಂಚಿನ ಕನ್ನಡಿಯತ್ತ ಓಡಿ ಹೋಗಿ ನೋಡಿದನು. ಅದರಲ್ಲಿ ಅವನ ಸುಂದರ ಮುಖವೇ ಕಾಣುತ್ತಿತ್ತು. ಸಾಧು ಶಾಂತವಾಗಿ ನುಡಿದರು, ರಾಜಕುಮಾರ, ನಿಮ್ಮ ಕಂಚಿನ ಕನ್ನಡಿ ನಿಮ್ಮ ಹೊರಗಿನ ರೂಪವನ್ನು ತೋರಿಸುತ್ತಿದೆ. ಆದರೆ ಈ ದಿವ್ಯ ಕನ್ನಡಿ ನಿಮ್ಮ ಒಳಗಿನ ಮನಸ್ಸಿನ ರೂಪವನ್ನು ತೋರಿಸುತ್ತಿದೆ. ನಿಮ್ಮ ಮನಸ್ಸು ಅಹಂಕಾರ, ಶೌರ್ಯ ಮತ್ತು ಸ್ವಾರ್ಥದಿಂದ ತುಂಬಿ ಹೋಗಿದೆ. ಅದೇ ನಿಮ್ಮ ನಿಜವಾದ ರೂಪ. ರಾಜಕುಮಾರನಿಗೆ ತಾನು ಮಾಡಿದ ತಪ್ಪುಗಳ ಅರಿವಾಗತೊಡಗಿತು. ಅಹಂಕಾರವು ತನ್ನ ಮನಸ್ಸನ್ನು ಎಷ್ಟು ವಿಕಾರಗೊಳಿಸಿದೆ ಎಂಬ ಸತ್ಯ ಅವನಿಗೆ ಅರಿವಾಯಿತು. ಅವನು ಸಾಧುವಿನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದನು. ಪೂಜ್ಯರೇ, ನನಗೆ ನನ್ನ ತಪ್ಪಿನ ಅರಿವಾಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಈ ಅಹಂಕಾರದಿಂದ ಹೊರಬರಲು ನನಗೆ ದಾರಿ ತೋರಿಸಿ. ಸಾಧು ರಾಜಕುಮಾರನನ್ನು ಮೇಲಕ್ಕೆತ್ತಿ, ವಿನಮ್ರತೆ ಮತ್ತು ಸೇವೆ ಮಾತ್ರ ನಿನ್ನ ಮನಸ್ಸನ್ನು ಶುದ್ಧೀಕರಿಸಬಲ್ಲವು. ನಿನ್ನ ರಾಜ್ಯದ ಜನರಿಗೆ ಸೇವೆ ಸಲ್ಲಿಸು, ಅವರ ಕಷ್ಟಗಳನ್ನು ಅರ್ಥ ಮಾಡಿಕೊ ಎಂದು ಸಲಹೆ ನೀಡಿದರು. ರಾಜಕುಮಾರ ಸಿದ್ಧಾರ್ಥ ಅಂದಿನಿಂದ ಸಂಪೂರ್ಣವಾಗಿ ಬದಲಾದನು. ಅವನು ತನ್ನ ಅರಮನೆಯ ಜೀವನವನ್ನು ತ್ಯಜಿಸಿ ಸಾಮಾನ್ಯ ಜನರ ನಡುವೆ ಬೆರೆತು ಅವರ ಸೇವೆ ಮಾಡಲು ಪ್ರಾರಂಭಿಸಿದನು. ಕನ್ನಡಿಯ ಮೇಲಿನ ಮೋಹ ಬಿಟ್ಟು ಜನರ ಹೃದಯಗಳನ್ನು ಗೆಲ್ಲುವತ್ತ ಗಮನ ಹರಿಸಿದನು. ಕೆಲವೇ ವರ್ಷಗಳಲ್ಲಿ ಅವನು ಕೇವಲ ಸುಂದರ ರಾಜಕುಮಾರನಾಗಿರದೆ ಗುಣವಂತ ಮತ್ತು ವಿನಮ್ರ ದೊರೆಯಾಗಿ ಪ್ರಖ್ಯಾತಿ ಪಡೆದನು. ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ, ಅಹಂಕಾರವು ಮನುಷ್ಯನ ವ್ಯಕ್ತಿತ್ವವನ್ನು ವಿಕಾರಗೊಳಿಸುತ್ತದೆ ಮತ್ತು ಅಂತಿಮವಾಗಿ ವಿನಾಶಕ್ಕೆ ಅಥವಾ ಅವಮಾನಕ್ಕೆ ಕಾರಣವಾಗುತ್ತದೆ. ನಿಜವಾದ ಸೌಂದರ್ಯ ಇರುವುದು ಹೊರಗಿನ ರೂಪದಲ್ಲಿ ಅಲ್ಲ, ಬದಲಿಗೆ ಒಳಗಿನ ಗುಣ ಮತ್ತು ವಿನಮ್ರತೆಯಲ್ಲಿ. ಥ್ಯಾಂಕ್ ಯು.